ಶನಿದೇವನಿಗೆ ಎಳ್ಳೆಣ್ಣೆ ಅರ್ಪಿಸೋದ್ರಿಂದ ಸಾಡೆ ಸಾತಿಯ ಪ್ರಭಾವ ಕಡಿಮೆ ಆಗುತ್ತಂತೆ. ಹೌದು, ಹಿಂದೆ ರಾಮಾಯಣದಲ್ಲಿ ರಾವಣನ ಮಗ ಇಂದ್ರಜಿತ ಹುಟ್ಟಿದಾಗ ಅವನ ಗ್ರಹಗತಿಗಳು ಸರಿ ಇರಬೇಕು ಅಂತ ಹೇಳಿ ಎಲ್ಲ ಗ್ರಹಗಳನ್ನು ತನ್ನ ಆಧೀನದಲ್ಲಿ ಇಟ್ಕೊತಾನೆ ರಾವಣ. ಆದರೆ ಶನಿದೇವ ರಾವಣನ ಆಜ್ಞೆಯನ್ನು ಒಪ್ಪದಿಲ್ಲ. ಕೋಪಗೊಂಡ ರಾವಣ ಲಂಕೆಯಲ್ಲಿ ಶನಿದೇವನನ್ನ ಒಂದು ಕತ್ತಲೆಯ ಕೋಣೆಯಲ್ಲಿ ಬಂಧಿಸ್ಬಿಡ್ತಾನೆ. ಆಗ ಸೀತೆಯನ್ನ ಹುಡ್ಕೊಂಡು ಬಂದ ಹನುಮಂತ ಲಂಕವನ್ನ ಸುಡುವಾಗ ಶನಿದೇವ ಅವರ ಕಣ್ಣಿಗೆ ಬೀಳ್ತಾರೆ. ಆಂಜನೇಯ ಸ್ವಾಮಿ ಶನಿದೇವನನ್ನ ರಕ್ಷಣೆ ಮಾಡ್ತಾರೆ. ಅಲ್ಲಿ ಶನಿದೇವನಿಗೆ ವಿಪರೀತ ಮೈಕೈ ನೋವು ಉಂಟಾಗುತ್ತೆ. ಇದನ್ನು ನೋಡಿದ ಆಂಜನೇಯ ಸ್ವಾಮಿ ಎಳ್ಳೆಣ್ಣೆಯನ್ನು ತಂದು ಅವರ ಮೈಗೆ ಹಚ್ತಾರೆ. ಇದರಿಂದ ಶನಿದೇವನ ಮೈಕೈ ನೋವು ಮಾಯವಾಗುತ್ತೆ. ಮಾರುತಿಯ ಈ ಸಹಾಯಕ್ಕೆ ಶನಿದೇವ ಒಂದು ವರವನ್ನ ಬೇಡು ಅಂತ ಕೇಳಿದಾಗ ಆಂಜನೇಯ ಸ್ವಾಮಿ ಯಾವುದೇ ಸ್ವಾರ್ಥವಿಲ್ಲದೆ ನನ್ನ ಭಕ್ತರಿಗೆ ನೀವು ಕೊಡುವಂತ ಕಷ್ಟ ಸ್ವಲ್ಪ ತಗ್ಗಿಸಿ ಅಂತ ಬೇಡ್ತಾರೆ. ಅದಕ್ಕೆ ಶನಿದೇವ ಯಾರು ಹನುಮಂತನ ಭಕ್ತರು ನನಗೆ ಎಳ್ಳೆಣ್ಣೆಯನ್ನು ಸಮರ್ಪಿಸಿ ಬೇಡ್ಕೊಂತಾರೋ ಅವರ ಮೇಲೆ ನನ್ನ ದೃಷ್ಟಿಯ ಪ್ರಭಾವ ಕಡಿಮೆ ಇರುತ್ತೆ ಅನ್ನೋ ವರವನ್ನ ಕೊಡ್ತಾರೆ. ಆಂಜನೇಯ ಸ್ವಾಮಿಯನ್ನು ನಂಬಿದವರಿಗೆ ಸಾಕ್ಷಾತ್ ಶನಿದೇವನ ದೃಷ್ಟಿಯು ಕೂಡ ಕಷ್ಟ ಅನ್ಸಲ್ಲ ಅಲ್ವಾ? ಹಾಗಾದ್ರೆ ಹೇಳಿ ಜೈ ಶ್ರೀರಾಮ್.